ನಾನು ತುಂಬಾ ಒಳ್ಳೆಯವನು, ಕೋಳಿ ತಿನ್ನಲ್ಲ, ಪಕ್ಕದ ಮನೆ ಕೋಳಿ ಬಂದ್ರೆ ಸುಮ್ಮನೆ ಬಿಡಲ್ಲ. ನಾವು 20,000 ಎಕ್ಸ್ಟ್ರಾ ಪೇ ಮಾಡಿ ಗೂಗಲ್ ಮ್ಯಾಪ್ಸ್ ಬರುತ್ತೆ ಅಂತ ತಗೊಂಡಿದ್ದೀವಿ. ಆದರೆ ಗೂಗಲ್ ಮ್ಯಾಪ್ಸ್ ಇನ್ನೂ ಬರ್ತಾ ಇಲ್ಲ, ಏನೋ ಸಾಫ್ಟ್ವೇರ್ ಅಪ್ಡೇಟ್ ಮಾಡಬೇಕಂತೆ. ಮ್ಯಾಪ್ ಹಾಕೊಂಡಿದ್ದೀವಿ ರುಚಿ ಮೆಸ್ಗೆ, ಮ್ಯಾಪ್ ತೋರಿಸ್ತಾ ಇದೆ ನೋಡಿ. ಮ್ಯಾಪ್ದು ಅಕ್ಯುರಸಿ ಹೆಂಗಿರುತ್ತೆ ಅಂತ ಚೆಕ್ ಮಾಡಿ. ಟೈಮ್ ಬೋಟಿ, ಚಿಲ್ಲಿ ಚಿಕನ್, ಫಿಶ್ ಕಬಾಬ್, ಲಾಲಿಫಿಷಲ್ ಆಗಿ ಬ್ಯಾಟಿಂಗ್ ಶುರು ಮಾಡಿದ್ದೀವಿ. ಶಿವಕುಮಾರ್ ಅವರೇ ನಾಚ್ಕೋಬೇಡಿ. ಪಕ್ಕದ ಗಾಡಿ ತಗೊಂಡು ಒರೆಸ್ತಾ ಇದ್ದಾರೆ ಆ್ಯಂಡ್ ಓನರ್ ಇಲ್ಲೇ ಕೂತಿದ್ದಾರೆ. ಗೊತ್ತವನಿಗೆ ಗೊತ್ತು. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಮ್ಮ ಮೈಸೂರಲ್ಲಿ ಒಂದು ಹಿಡನ್ ಜಮ್ನ ಎಕ್ಸ್ಪ್ಲೋರ್ ಮಾಡೋಣ, ನಿಮಗೆಲ್ಲ ತೋರಿಸೋಣ ಅಂತ ಹೊರಟಿದ್ದೀವಿ. ಯಾವ್ದಪ್ಪ ಅಂದ್ರೆ ಲೈಕ್ ಇದು ತುಂಬಾ ವರ್ಷಗಳಿಂದ ಇದೆ, ರುಚಿ ಮೆಸ್ ಅಂತ. ಎಸ್, ರುಚಿ ಮೆಸ್ ಅಂತ ಸಕ್ಕತ್ತಾಗಿರೋ ಊಟನ ಸರ್ವ್ ಮಾಡ್ತಾರೆ, ನಾನ್ ವೆಜ್ ಫುಡ್ಡು. ಆ್ಯಂಡ್ ಮೈಸೂರು ಬರೋರಿಗೆ ಯೂಸ್ ಆಗಲಿ ಅಂತ ವಿಡಿಯೋ ಮಾಡ್ತಾ ಇದೀವಿ. ತುಂಬಾ ಹಳೆ ಶೈಲಿ ಊಟನ ತುಂಬಾ ಜನ ಹುಡುಕ್ತಾ ಇರ್ತಾರೆ ಮೈಸೂರಲ್ಲಿ. ಮೈಸೂರಲ್ಲಿ ತುಂಬಾ ಜನ ನಮ್ಗೆ ಕೇಳ್ತಾರೆ, ಮೆಸೇಜ್ ಕೇಳ್ತಾರೆ ಯಾವ ಹೋಟೆಲ್ ಚೆನ್ನಾಗಿದೆ, ಎಲ್ಲಿ ಊಟ ಚೆನ್ನಾಗಿ ಸಿಗುತ್ತೆ ಅಂತ. ಸೊ ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗಲಿ ಅಂತ ಮಾಡ್ತಾ ಇದೀವಿ. ತುಂಬಾ ಜನ ಗೊತ್ತಿಲ್ಲ ಈ ರುಚಿ ಮೆಸ್ ಎಲ್ಲಿದೆ, ಹೇಗಿದೆ ಅಂತ. ಸೊ ಅವರಿಗೆಲ್ಲ ಈ ವಿಡಿಯೋ ಹೆಂಗಿರುತ್ತೆ ಅಂತ ತೋರಿಸ್ತೀವಿ, ಬನ್ನಿ ಹೋಗೋಣ. ಆ್ಯಂಡ್ ನಮ್ಮ ಜೊತೆ ಶಿವಕುಮಾರ್ ಜಾಯ್ನ್ ಆಗ್ತಾನೆ ಇವತ್ತು. ಆ್ಯಂಡ್ ನಾವು ಏತರಲ್ಲಿ ಹೊರಟಿದ್ದೀವಿ. ಆ್ಯಂಡ್ ಏತರ ಸರ್ವಿಸ್ ಶೋರೂಮ್ಗೆ ಹೋಗೋಕ್ಕೆ ಸ್ವಲ್ಪ ಒಂಚೂರು ಹೊತ್ತೆ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ತೋರಿಸ್ಕೊಂಡು ಹೊರಡ್ತೀವಿ. ಲೆಟ್ಸ್ ಗೋ. ಶೋರೂಮ್ ಹತ್ರ ಬಂದ್ವಿ. ಏನು ಟೆಕ್ನಿಕಲ್ ಪ್ರಾಬ್ಲಮ್ ಅಂದರೆ, ನಾವು 20,000 ಎಕ್ಸ್ಟ್ರಾ ಪೇ ಮಾಡಿ ಗೂಗಲ್ ಮ್ಯಾಪ್ಸ್ ಬರುತ್ತೆ ಅಂತ ತೊಗೊಂಡಿದ್ದೀವಿ. ಆದರೆ ಗೂಗಲ್ ಮ್ಯಾಪ್ಸ್ ಇನ್ನೂ ಬರ್ತಾ ಇಲ್ಲ, ಏನೋ ಸಾಫ್ಟ್ವೇರ್ ಅಪ್ಡೇಟ್ ಮಾಡಬೇಕಂತೆ. ಡೇಟಾ ಕನೆಕ್ಟಿವಿಟಿ ಡಿಸೇಬಲ್ಡ್ ಫಾರ್ ಯುವರ್ ವೆಹಿಕಲ್, ಕಾಂಟ್ಯಾಕ್ಟ್ ಕಸ್ಟಮರ್ ಸರ್ವಿಸ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಕಸ್ಟಮರ್ ಸರ್ವಿಸ್ಗೆ ತೊಗೊಬಂದಿದ್ದೀವಿ. ಅವರು ತೊಗೊಬನ್ನಿ ಇಲ್ಲೇ ಚೆಕ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು, ಅದಕ್ಕೆ ತೊಗೊಬಂದಿದ್ದೀವಿ. ನಾವು ಇಷ್ಟು ಕಿಲೋಮೀಟರಲ್ಲಿ ಉಳಿಸಿರೋ ದುಡ್ಡಲ್ಲಿ ನಾವು ಐಸ್ ಕ್ರೀಮ್ ಪಾರ್ಟಿ ಮಾಡ್ಬೋದು, ಏತರ ಅಪ್ಲಿಕೇಶನ್ ಹೇಳ್ತಾ ಇದ್ದಾರೆ. ಹೌದು, ಅವರು ನಾವು ಎಷ್ಟು ದುಡ್ಡು ಸೇವ್ ಮಾಡ್ತೀವಿ ಅಂತ ಅಪ್ಲಿಕೇಶನಲ್ಲಿ ಕೊಡುತ್ತೆ. ಸೊ ಇಷ್ಟಿಷ್ಟು ದುಡ್ಡು ಸೇವ್ ಮಾಡಿದಾಗ ಈ ಥರ ಒಂದೊಂದು ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾರೆ. ಸೊ ಇವಾಗ ನಮ್ಮದು 100 ರೂಪಾಯಿ ಸೇವ್ ಆಗಿದೆ. ತೊಗೊಂಡು ಎಷ್ಟು ಓಡಿಸಿದ್ದೀವಿ? ಅಯ್ಯೋ ಆಗಲೇ 98 ಕಿಲೋಮೀಟರ್ ಓಡಿಸ್ಬಿಟ್ಟಿದ್ದೀವಿ ಆಲ್ರೆಡಿ. ಅವತ್ತು 50 ಕಿಲೋಮೀಟರ್ ಓಡಿಸಾಗ 100 ರೂಪೀಸ್ ಸೇವ್ ಆಗಿತ್ತು. ಅದಕ್ಕೆ ಐಸ್ ಕ್ರೀಮ್ ಪಾರ್ಟಿ ಮಾಡಿ ಅಂತ ನಮಗೆ ನೋಟಿಫಿಕೇಶನ್ ಕೊಟ್ಟಿತ್ತು. ಗಗನ ಅದಕ್ಕೆ ನಡಿ ಐಸ್ ಕ್ರೀಮ್ ಕೊಡಿಸು ಅಂತ ಹೇಳ್ತಾ ಇದ್ಲು, ಕೊಡಿಸಿಲ್ಲ. ಆದರೆ ಬೈ ಎ ಪ್ಲಾಂಟ್ ಯುವರ್ ಸೆಲ್ಫ್ ಅಂತ ಇದೆ. ಗಿಡ ನಮ್ಮ ಮನೇಲಿ ಆಲ್ರೆಡಿ ಜಾಸ್ತಿ ಇದೆ, ಅದನ್ನ ನಾವು ಪಾಟ್ ತೊಗೊಂಡೋಗಿ ಜಾಸ್ತಿ ಮಾಡ್ಬೇಕಷ್ಟೆ. ಈಸ್ ಬ್ಯಾಕ್ ಅಗೈನ್. ಆಗಲೇ ಹೇಳಿಲ್ವಾ ಶಿವಕುಮಾರ್ ಬರ್ತಾನೆ ಅಂತ? ಕಣ, ನಾವೆಲ್ಲಿರ್ತೀವೋ ಅಲ್ಲಿ ಶಿವಕುಮಾರ್ ಇರ್ತಾನೆ. ಆ್ಯಂಡ್ ಗೈಸ್, ನಮಗೆ ಅದೇನೋ ಅಪ್ಡೇಟ್ ಮಾಡ್ತೀವಿ ಅಂದ್ಬಿಟ್ಟು ಅರ್ಧ ಗಂಟೆ ಕಾಯಿಸ್ತವ್ರೆ ಗೈಸ್. ಅರ್ಧ ಗಂಟೆಯಿಂದ ಅಲ್ಲಿಗೆ ಹೋಗಕ್ಕೆ ಲೇಟ್ ಆಗುತ್ತೆ. ನಾವು ಪ್ಲೇಸ್ಗೆ ಹೋಗಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ. ಇವಾಗ ಶಿವಕುಮಾರ್ ಅವರು ಹೊಟ್ಟೆ ಎಷ್ಟಿದೆ ಶಿವಕುಮಾರ್? ಸದ್ಯ ಕರೆಕ್ಟ್ ಟೈಮ್ ಸಿಂಕ್ ಮಾಡಿದ್ದೀನಿ. ಇಲ್ಲಾಂದ್ರೆ ಮುಂದೆ ಹೋಗ್ಬಿಡ್ತಾ ಇದೆ. ಅಲ್ಲಿ ಹೋಗ್ಬಿಟ್ಟು ನೊಣ ಹೊಡಿತಾ ಇದ್ದೆ ಮಗ, ನೊಣ ಹೊಡಿತಾ ಇದ್ದ. ಶಿವಕುಮಾರ್, ನಾನು ತುಂಬಾ ಒಳ್ಳೆಯವನು, ಕೋಳಿ ತಿನ್ನಲ್ಲ, ಪಕ್ಕದ ಮನೆ ಕೋಳಿ ಬಂದ್ರೆ ಸುಮ್ಮನೆ ಬಿಡಲ್ಲ. ನಾವು ಹಿಂಗ್ ಗಾಡಿ ಅಂದ್ರೆ ಬೆಳಗ್ಗೆಯಿಂದ ಆಡ್ತೀಯಲ್ವಾ? ಇಲ್ಲ, ನಾವು ಪಕ್ಕದ ಮನೆ ಕೋಳಿ ಇಲ್ಲ, ನಮ್ಮನೆ ಕೋಳಿನೇ ಬಿಡಲ್ಲ. ಇಲ್ಲ, ನಮ್ಮನೆ ಕೋಳಿನೇ ಬಿಡಲ್ಲ, ನಾವು ನಮ್ಮನೆ ಕೋಳಿನೇ ಬಿಡಲ್ಲ. ಗೈಸ್, ಫೈನಲಿ ಸಾಫ್ಟ್ವೇರ್ ಅಪ್ಡೇಟ್ ಆಗಿದೆ. ಕಾಣಿಸ್ತಾ ಇಲ್ಲ ಬಿಸಿಲಿಗೆ, ಸಾರಿ. ಎಸ್, ಇಲ್ಲಿ ನೋಡಿ, ಇವಾಗ ಗೂಗಲ್ ಮ್ಯಾಪ್ಸ್ ಎಲ್ಲ ಬಂದಿದೆ. ನಾವು ಮ್ಯಾಪ್ ಹಾಕೊಂಡು ಎಲ್ಲಿಗೆ ಬೇಕಲ್ಲಿ ನಮ್ಮನೆ ಲೊಕೇಶನ್ ಫೀಡ್ ಮಾಡಿಡಮ್ಮ. ಕೇಕೆ ಹೊಸರು ಹಾಕ್ಬಿಡಿ ಗೈಸ್. ಒಣೆರ್ಸಿಪುರ ಕೇಕೆ ಹೊಸರಿಗೆ. ಕೇಕೆ ಹೊಸರು ಬೇಡವಾ? ಓ ಮೈ ಗಾಡ್, ಕೇಕೆ ಹೊಸರು ಬೇಡ ಅಂದಿದ್ಯಾ? ನಾನು ಇನ್ನು ಕರ್ಕೊಂಡು ಹೋಗಲ್ಲ. ಒಂದು ವರ್ಷ ಈ ಗಾಡಿಲಿ ನಾವು ಕೇಕೆ ಹೊಸರಿಗೆಲ್ಲ ಹೋಗಕ್ಕೆ ಆಗಲ್ಲ ಗೈಸ್. ನೆನ್ನೆ ಸುಮ್ಮನೆ ಚೆಕ್ ಮಾಡಿದ್ವಿ. ನಾವು ಎಲ್ಲರೂ ಬ್ಯಾಟ್ರಿ ಆಫ್ ಆಗ್ಬಿಟ್ಟು ನಿಂತ್ಕೊಬಿಡ್ತೀವಿ. ಆಮೇಲೆ ಶಿವಕುಮಾರ್ ಫೋನ್ ಮಾಡ್ಬೇಕಾಗುತ್ತೆ, ಬಾರ ಕರ್ಕೊಂಡು ಹೋಗಂತ. ಒಂಚೂರು ಬ್ಯಾಟ್ರಿ ತಗೋಬಾರ ಎಲ್ಲರೂ. ಓಕೆ, ನಾವು ಇವಾಗ ಹೊರಡ್ತೀವಿ. ಟೈಮ್ ಆಯಿತು 2 ಗಂಟೆ 3 ಗಂಟೆ. ಯಾರು ಊಟಕ್ಕೆ ಹೋದರೆ ಹೋಗಿದ್ದಾರೆ, ಇವಾಗ ಬಂದಿರಲ್ಲ, ನಿಮಗೆ ಮಾಡೋಕ್ಕೆ ಕೆಲಸಿಲ್ವ ಅಂತ. ಸೊ ಇವಾಗ ನಾವು ಐಶ್ವರ್ಯ ಪೆಟ್ರೋಲ್ ಬಂಕ್ ಸಿಗ್ನಲ್ ಹತ್ರ ಇದ್ದೀವಿ. ಮ್ಯಾಪ್ ಹಾಕೊಂಡಿದ್ದೀವಿ ರುಚಿ ಮೆಸ್ಗೆ. ಮ್ಯಾಪ್ದು ಅಕ್ಯುರಸಿ ಹೆಂಗಿರುತ್ತೆ ಅಂತ ಚೆಕ್ ಮಾಡ್ತೀವಿ, ಅದಕ್ಕೆ ಮ್ಯಾಪ್ ಹಾಕೊಂಡಿದ್ದೀನಿ. ನಮಗೆ ದಾರಿ ಗೊತ್ತು ಅಂದರೂ ಮ್ಯಾಪ್ ಹಾಕೊಂಡಿದ್ದೀವಿ, ನೋಡೋಣ ಹೆಂಗೆ ತೋರಿಸುತ್ತೆ ಅಂತ. ಗೈಸ್ ನೋಡ್ಬೋದು, ಇವರು ಅಥೆಂಟಿಕ್ ಟೇಸ್ಟ್ ಕೊಡೋಕ್ಕೆ ಇನ್ನೂ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು. ರುಚಿ ಮಾತ್ರ ಸಕ್ಕತ್ತಾಗಿರುತ್ತೆ. ರುಚಿ ಮೆಸ್ ಕರೆಕ್ಟ್ ತಕ್ಕನಂಗೆ ರುಚಿ ಇರುತ್ತೆ. ವೈಟ್ ಪಲಾವ್ ನಮ್ಮ ಮೈಸೂರಲ್ಲಿ ಫೇಮಸ್ಸು, ಬೇರೆ ಕಡೆ ಎಲ್ಲೂ ಸಿಗೋಲ್ಲ. ಇದು ಮೈಸೂರಲ್ಲಿ ಜಾಸ್ತಿ ಫೇಮಸ್ಸು. ಮೈಸೂರಲ್ಲಿ ಸಿಗುತ್ತೆ ತುಂಬ ವೈಟ್ ಪಲಾವು, ಬಟ್ ರುಚಿ ಮೆಸ್ಸಲ್ಲಿ ನೆಕ್ಸ್ಟ್ ಲೆವೆಲ್ ಮಾಡ್ತಾರೆ.
ನೋಡ್ಬೋದು ನೋಡಿ, ಸೌದೆ ಇವಾಗ ಆಫ್ ಮಾಡಿ ಪಲಾವ್ನ ರೆಡಿ ಮಾಡೋರೆ. ಕ್ರೌಡ್ ನೋಡಿ ಏನು ಸಕ್ಕದಾಗಿ ಕ್ರೌಡ್ ಬಂದಿದ್ದಾರೆ, ಯಾವಾಗಲೂ ಫಿಲ್ ಆಗಿರ್ತಾರೆ ಇಲ್ಲಿ, ನೆಕ್ಸ್ಟ್ ಲೆವೆಲ್ ಕ್ರೌಡ್ ಇರ್ತಾರೆ. ಇದು ಬಂದು ಮೆನು ಮಟನ್ ಪಲಾವ್ 260 ರೂಪಾಯಿ ಫುಲ್ಲು, ಹಾಫ್ ಬಂದು 210 ರೂಪಾಯಿ. ಈ ಥರ ಫುಲ್ ಮೆನು ಇದೆ. ಆಲ್ಮೋಸ್ಟ್ ಎಲ್ಲ ಥರ ಡಿಶ್ಶು ಸಿಗುತ್ತೆ, ಫುಲ್ ನಾಟಿ ಸ್ಟೈಲು, ಮೈಸೂರು ಸ್ಟೈಲು. ಒಂದು ಸಲ ನೀವು ಚೆಕ್ ಮಾಡಲೇಬೇಕು ರುಚಿ ಮೆಸ್. ನೆಕ್ಸ್ಟ್ ನಾವೇನು ಆರ್ಡ್ರ್ ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ. ಗೈಸ್ ಇವ್ರದ್ದು ಮುಂಚೆ ಹೋಟೆಲ್ ಇಲ್ಲಿತ್ತು, ಒಂದು ಟೆಂಪ್ರರಿಯಾಗಿ ಹೋಟ್ಲು ಮಾಡ್ಕೊಂಡಿದ್ರು. ಬಟ್ ಇವಾಗ ಇದನ್ನ ಹೊಡೆದಾಕ್ಬಿಟ್ಟು ಇಲ್ಲಿ ಮುಂದೆ ದೊಡ್ಡದಾಗಿ ಕಟ್ತಾಯಿದ್ದಾರೆ 4 ಫ್ಲೋರ್ಸಲ್ಲಿ. ಆ್ಯಂಡ್ ಪಕ್ಕದಲ್ಲೂ ಇದು ಇವ್ರ ಮನೆಯೇ, ಇದನ್ನು ಹೋಟ್ಲಾಗಿ ಇಟ್ಕೊಂಡಿದ್ದಾರೆ ಗ್ರೌಂಡ್ ಫ್ಲೋರ್ನ. ಸೊ ನಾವು ಇವಾಗ ಇಲ್ಲಿ ಊಟ ಮಾಡೋಣ ಅಂತ ಬಂದಿದ್ದೀವಿ. ಆ್ಯಂಡ್ ಇವಾಗ ಇದ್ರ ಹಿಂದಕ್ಕೆ ಇವಾಗ ಹೋಟ್ಲ್ ಶಿಫ್ಟ್ ಮಾಡಿದರೆ ಟೆಂಪ್ರರಿಯಾಗಿ. ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗೋ ತನಕ. ಇದು ಕಂಪ್ಲೀಟ್ ಆದಮೇಲೆ ಸಖತ್ ದೊಡ್ಡದಾಗಿ ರುಚಿ ಮೆಸ್ ಬರುತ್ತೆ. ಮಳೆ ನಮ್ಗೆ ಇವತ್ತು ಬಿಡಲಿಲ್ಲ ಗೈಸ್, ಕರೆಕ್ಟ್ ಟೈಮ್ಗೆ ಒಳಗಡೆ ಬಂದ್ವಿ, ಕರೆಕ್ಟ್ ಟೈಮ್ ಇನ್ನಾದ್ವಿ. ಆ್ಯಂಡ್ ಇವಾಗ ಮೆನು ನೋಡ್ತಾ ಇದ್ದೀವಿ. ಇದು ಮೆನು ಬಕಾಸುರ ಬಾಡೂಟ ಅಂತ ಗೈಸ್, 399 ರುಪೀಸು. ಇದರಲ್ಲಿ ನಿಮಗೆ ಮುದ್ದೆ, ಮಟನ್ ಪಲಾವ್, ಮಟನ್ ಚಾಪ್ಸ್, ಕೈಮಾ, ಬೋಟಿ, ಚಿಲ್ಲಿ ಚಿಕನ್, ಫಿಶ್, ಕಬಾಬ್, ಲಾಲಿಪಾಪ್, ಎಗ್, ರೈಸ್, ಅನ್ಲಿಮಿಟೆಡ್ ವಾಟರ್. ಅನ್ಲಿಮಿಟೆಡ್ ವಾಟರ್ ಮಗ, ರೈಸ್ ಅನ್ಲಿಮಿಟೆಡು, ವಾಟರು ಅನ್ಲಿಮಿಟೆಡೆ. ಬೇಡ ಮಗ, ನೀನು ರೈಸ್ ತಿನ್ಬಿಡ್ತೀಯ ಆಮೇಲೆ ಅಷ್ಟೇ. ವಾಟರ್ ನಿಂದು, ರೈಸ್ ಅವಳದು, ಪೀಸ್ ನಂದು. ಹಾಂ 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 ಎಲ್ಲ ಯಾವಾಗಲೂ ವಯಸ್ಸು ಜಾಸ್ತಿ ಮಾಡೋದು ಬಿಡು, ನಮ್ಗೆ ಗೊತ್ತೋದು. ಓಕೆ ಗೈಸ್, ನಾವೀಗ ಅಫಿಷಿಯಲ್ ಆಗಿ ಬ್ಯಾಟಿಂಗ್ ಶುರು ಮಾಡಿದ್ದೀವಿ. ಶಿವಕುಮಾರ್ ಅವರೇ ನಾಚ್ಕೋಬೇಡಿ, ಎಂಜಾಯ್. ನಿಮ್ಮ ಫೇವ್ರೆಟ್ ಡಿಶ್ ಎಲ್ಲ ಇದೆ ಇಲ್ಲಿ, ತಿನ್ಬೋದು. ಗಗನ್ ಅವರು ಸೈಲೆಂಟಾಗಿ ಫಿಶ್ ತಿಂತವ್ರೆ, ಮುಳ್ಸಿಗೆ ಹಾಕೊಬಿಡುತ್ತೆ ಅಂತ. ಗೈಸ್ ಡಿಸ್ಟರ್ಬಿಂಗ್ ವಿಜುವಲ್ಸ್ ಜಾಸ್ತಿ ತೋರಿಸಲ್ಲ. ಒಳ್ಳೆ ಊಟ ಮಾಡಾಯಿತು. ಶಿವಕುಮಾರ್ ಊಟ ಹೆಂಗಿತ್ತು? ಊಟ ಹೆಂಗಿತ್ತು ಬಕಾಸುರ ಬಾಡೂಟ? ಚೆನ್ನಾಗಿತ್ತು, ಬಕಾಸುರ ಊಟನೂ ಚೆನ್ನಾಗಿತ್ತು, ಗೋಲಿ ಸೋಡಂತೂ ಯೂಸ್ ಸಾಕಾಗಿತ್ತು. ಓಹೋ, ತಟ್ಟೆ ನೋಡ್ಬೋದಾಗಿತ್ತು, ಅವ್ರು ನೋಡೋಕ್ಕಾಗಲ್ಲ, ತೋರ್ಸೋಕ್ಕಾಗಲ್ಲ ಮಗ. ನಾನು ನೀಟಾಗಿ ನೋಡ್ಬೋದು. ಶಿವಕುಮಾರ್ ತಟ್ಟೆಲಿ ಏನೂ ಬಿಡೋದಿಲ್ಲ ಗೈಸ್, ಅದು ಅವರಿಬ್ರು ತಟ್ಟೆ ನೋಡೋಕ್ಕಾಗಲ್ಲ. ಶಿವಕುಮಾರ್ದು ಶಿವಕುಮಾರ್ ಸ್ಪೆಷಾಲಿಟಿ. ಆ್ಯಂಡ್ ಮೈಸೂರು ಬರೋರಿಗೆ ಸಜೆಸ್ಟ್ ಮಾಡ್ತೀಯ ಇದನ್ನ, ರುಚಿ ಮೆಸ್ ಒಂದ್ಸಲಿ ಟ್ರೈ ಮಾಡಿ ಅಂತ. ಶೋರ್, ಮೈಸೂರಲ್ಲಿ ಇರೋರು ಬರೋರು ಎಲ್ಲರೂ ರುಚಿ ಮೆಸ್ಸಿಗೆ ಬಂದು ಒಂದ್ಸತಿ ಟ್ರೈ ಮಾಡಿ. ಓಹೋ, ಏನು ದೊಡ್ಡ ಇವನು ಏನು ಏನಂತಾರೆ ಮಗ? ಊಟ ಗೊತ್ತು ಅವ್ರಿಗೆ, ಊಟ ಶಿವಕುಮಾರ್ ಗೊತ್ತು ಅಂತ ಒಪ್ಕೊಬಿಟ್ಟಲ್ಲ ಮಗ. ಈ ಕ್ಲಿಪ್ನ ಹಿಂದಿ ಸ್ಲಾಗ್ ಹಾಕ್ತೀನಿ. ಗೊತ್ತು ನನಗೆ, ಚೆನ್ನಾಗಿ ಗೊತ್ತು, ಆದರೆ ಈ ನೀವು ಹೇಳಂಗೆಲ್ಲ ಇಲ್ಲ. ನೀನೇಣ ಮಾಡಿ. ಇನ್ನೊಂದು ಗೋಲಿ ಸೋಡ ಕೊಡ್ತೋಗೋಣ. ಹೆಂಗಿತ್ತು? ಚೆನ್ನಾಗಿತ್ತು ಅಷ್ಟೇನಾ? ಹಂಗೆ ಕೂತ್ಕೊ ತಿಂದಲ್ಲಮ್ಮ, ನಾನು ಮಾತಾಡಿಸ್ದೆ. ಇಲ್ಲಿ ಮರಿತಾರ, ಇನ್ನು ಮಿಕ್ಕಿದಲ್ಲ ಇನ್ನೂ ತಿಂದಿರೋದು ಗೈಸ್. ಮೊದಲು ಕಣ್ಣಲ್ಲ, ಅದು ನಿಜ, ಇದಲ್ಲ. ನಾನು ತಿಂದೆ ಗೈಸ್. ಗೋಲಿ ಸೋಡ ಚೆನ್ನಾಗಿತ್ತು. ಇವತ್ತು ನಮ್ಮ ಡಯಟ್ ಎಲ್ಲ ಗೋವಿಂದ ಗೋವಿಂದ. ಇವತ್ತಾನೆ ಆ್ಯಂಡ್ ಇವತ್ತು ಆನಂದ್ ಮದುವೆಯಿಂದ ಬ್ರೇಕ್ ಆಗಿತ್ತು ಗೈಸ್. ನಮ್ಮದು ನಾರ್ತ್ ಕರ್ನಾಟಕ ಒಂದ್ಮೇಲೆ ಜಿಮ್ ಬ್ರೇಕ್ ಆಗಿತ್ತು. ಸೊ ಇವತ್ತು ಫಸ್ಟ್ ಟೈಮ್ ಹೋಗಿದ್ದೀವಿ 15 ಡೇಸ್ ಲೇಟರ್. ಎಸ್, ಹೊರಡೋಣ ಇವಾಗ. ಬಾಕಿ ಸಮಾಚಾರ ಬ್ರೇಕ್ಗೆ ಬಾದ್. ಅಲ್ಲ ಗೈಸ್, ನಮ್ಮ ಬಟ್ಟೆನ ಮನೇಲೆ ಬಿಟ್ಟು ಬಂದ್ಬಿಟ್ಟು ಪಕ್ಕದ ಗಾಡಿದು ತಗೊಂಡು ಒರೆಸ್ತಾ ಇದ್ದಾರೆ. ಆ್ಯಂಡ್ ಓನರ್ ಇಲ್ಲೇ ಕೂತಿದ್ದಾರೆ. ಓನರ್ ನೋಡಿ ನಗಾಡ್ತಾವೆ. ಗೈಸ್ ಊಟ ಮಾಡಿ ಹೊರಟಿದ್ವಿ, ಮಳೆ ನಮ್ಮನ್ನು ಬಿಡಲ್ಲ ಅನಿಸುತ್ತೆ. ಮಳೆ ಬಿಟ್ಟರು ನಮ್ಮ ಗಗನ್ ಅವ್ರ ರಿಕ್ವೈರ್ಮೆಂಟ್ಸ್ ಬಿಡಲ್ಲ. ಊಟ ಆದ ತಕ್ಷಣ ಹೊರಟಿದ್ರೆ ಊಟಗಳಲ್ಲಿ ಇರ್ತಿದ್ದು, ಅರ್ಧ ಗಂಟೆ ಮಾಡಿದ್ರು ಒಂದು ಪಾಟ್ ತಗೋಬೇಕು ಅಂತ ಕೇಳಿದ್ಲು. ಅವಾಗಿಂದ ನಾವು ಮದುವೆ ಆದಾಗಿಂದ ಅನ್ಕೋತಿದ್ವಿ ನಾವು ಪಾಟ್ ತಗೋಬೇಕು ಅಂತ. ನಿಜ ಕಣು, ಸಾಕಾಗ್ತಿಲ್ಲ. ಸೊ ಇವಾಗ ಎಕ್ಸ್ಟೆಂಡ್ ಮಾಡೋಣ ಸಸ್ಯ ಫ್ಯಾಮಿಲಿನ ಅಂತ 6 ಪಾಟ್ ತೊಗೊಂಡಿದ್ದೀವಿ. 6 ಗಿಡ ಊರಿಂದ ತಂದು ಕಡ್ಡಿ ನೆಟ್ಟಿದ್ವಿ, ಮೊಳಕೆ ಬಂದಿದೆ ನೋಡಿ ಗೈಸ್. ದೇವರಾಜ ಅರಸ್ ರೋಡಲ್ಲಿ ಮಳೆ ಬರ್ತಾ ಇದೆ, ಸಕ್ಕತ್ತಾಗಿ ಕಾಣಿಸ್ತದೆ. ಫಸ್ಟ್ ಟೈಮ್ ಅಲ್ಲ ಮಗ. ಹೆಂಗಿದೆ ನಮ್ಮ ಮೈಸೂರು, ಖಾಲಿ ರೋಡ್ಗಳು. ಬಟ್ ದೇವರಾಜ ರೋಡಲ್ಲಿ ಪಾರ್ಕಿಂಗ್ ಸಿಗಲ್ಲ, ಅದೊಂದು ಬೇಜಾರು ವಿಷಯ. ಮಳೆ ಆಗಿರೋದ್ರಿಂದ ಸಿಕ್ಕೈತೆ, ಇಲ್ಲ ಸಿಗ್ತಾ ಇರಲಿಲ್ಲ ಗೈಸ್. ಬೈಕಿಗೆ ಸಿಗುತ್ತೆ, ಕಾರ್ಗಂತೂ ಬೈಕಿಗೆ ಕಾರ್ಗಂತೂ ಅದಕ್ಕೆ ನಾನು ಕಾರ್ ತರಲ್ಲ. ಅದಕ್ಕೆ ನಾನು ಕಾರ್ ತರಲ್ಲ ಗೈಸ್. ಮೋಸ್ಟ್ ಆಫ್ ಇಟ್ ಸಿಟಿಗೆ ಕಾರ್ ತರೋದು ಯಾಕೆ ಭಯ ಪಡೋದಂದ್ರೆ ಪಾರ್ಕಿಂಗ್
ಸಿಗಲ್ಲ. ಊರಿಗಾದ್ರೆ ಮಾತ್ರ ಕಾರ್ ತಗೊಳೋದಕ್ಕೆ, ಇಲ್ಲಾಂದ್ರೆ ಕಾರ್ ಸಿಗೋದೇ ಇಲ್ಲ. ಕಾರ್ ತೆಗಿಯಲ್ಲ, ಅದಕ್ಕೆ ಇವಾಗ ಏತರ ಕಾರ್ ತಗೊಂಡ್ರು. ಓಡ್ಸೋದ್ ಭಯ, ಅದಕ್ಕೆ ತೆಗಿಯೋದು. ಕಾರ್ ಭಯ. ಇವಳಿದಾಳಲ್ಲ ಇನ್ನು ತೆಗಿತೀನಿ ಡ್ರೈವರು. ಹೊಡಿತಾ ಇದ್ದಾನೆ ನೋಡಿ ಗೈಸ್, ದಬ್ಬಾಳಿಕೆ ಮಾಡ್ತಾ ಇದ್ದಾನೆ. ಶಿವಕುಮಾರ್ ಮಟನ್ ಪಲಾವ್ ಸ್ವಲ್ಪ ಜಾಸ್ತಿ ತಿನ್ಬಿಟ್ಟಾನೆ, ಅದಕ್ಕೆ ಹೆಂಗೆ ಆಡ್ತಾನೆ. ಯಾವುದು ಅಣ್ಣ ನಿಮ್ಮ ಅಣ್ಣಂದ್ರು ಏನ್ ಸಾಕಿದಾರ ನಿನ್ನ. ಶಿವಕುಮಾರ್ ಮಾಡೋದಾ? ಯಾವ್ದು ಇವಳು ಹೇಳ್ತಾಳೆ ಲಾಸ್ಟ್ ಒನ್ ಬೇಡ. ನಮ್ಮ ಅಣ್ಣ ನನಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೇನೆ ಅಂತ ಇದು ಮಾಡ್ತಾಳೆ, ಕರೆಸ್ತಾರೆ ಅಣ್ಣನ. ಆಗ ಅವಳು ಜಗಳ ಆಡಿರ್ತಾಳೆ ಮನೆ ಕೆಲಸ ಎಲ್ಲ ಮಾಡಲ್ಲ ಅಂತ, ಅದಕ್ಕೆ ಅಣ್ಣ ಮನೆ ಕೆಲಸ ಎಲ್ಲ ಮಾಡ್ತಾರೆ. ಸೋಲ್ಜರ್ ತರ ಇರ್ತೀವಿ ಅಂದ್ವಿ, ವರ್ಕರ್ ತರ ಇರ್ತೀವಿ. ಇವಾಗ ಯಾರು ಬೈಕಲ್ಲಿ ಬಟ್ಟೆ ಕದಿಯೋಣ? ಅಯ್ಯೋ ಬಟ್ಟೆ ಇಟ್ಕೋಬೇಕು ನೆಕ್ಸ್ಟಿಂದ. ಶಿವಕುಮಾರ್ ಬಟ್ಟೆ ಇಟ್ಟಿದ್ದೀನಾ? ಬೇಡ ಮಗ, ಬೇಡ. ಮೈಸೂರು ಜನತೆಗೆ ಇದು ಅನ್ಕಂಫರ್ಟಬಲ್ ಮಾಡಬೇಡ. ಆ್ಯಂಡ್ ಗೈಸ್ ಏತರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ನಾವು ಮಾಮೂಲಿ ರೋಡ್ ಮೇಲೆ ಓಡ್ತಿದ್ರೆ ರೋಡ್ ಅಂತ ಹಾಕೋಬೋದು, ಮಳೆ ಬಂದಾಗ ಮಳೆದ ಆಪ್ಷನ್ ಹಾಕೋಬೋದು. ಮಳೆ ಬಂದಾಗ ಮಳೆ ಆಪ್ಷನ್ ಹಾಕೋಬೋದು, ಎಲ್ಲರೂ ಆಫ್ ರೋಡ್ ಹೋಗ್ಬೇಕಾದ್ರೆ ರ್ಯಾಲಿ ಹಾಕೋಬೋದು. ಸೊ ಟ್ರಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಮಳೆಯಲ್ಲಿ ನಮಗೆ ಇದು ಮಳೆ ಮೋಡ್ ಹಾಕೊಂಡ್ರೆ ಏನೂ ಸ್ಕಿಡ್ ಆಗಲ್ಲ. ಸೊ ಇವಾಗ ಹಾಕೊಂಡು ಹೋಗ್ತೀವಿ ನೋಡೋಣ, ಹೋಗ್ಫುಲಿ ಸ್ಕಿಡ್ ಆಗಲ್ಲ. ನಾನು ಓಡಿಸ್ತೀನಿ ಆದರೆ ಸ್ಕಿಡ್ ಆಗಲ್ಲಮ್ಮ, ನೀನು ಓಡಿಸಿದ್ರೆ ಕಷ್ಟ. ಇವಾಗ ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಬಂದಿದ್ದೀವಿ. ನಮ್ಮ ಕ್ಯೂಟ್ ಏತರ್ಗೆ ಒಂದು ಚಿಕ್ಕ ಗಣೇಶನ ಹಾಕ್ಸೋಣ ಅಂತ. ಅಯ್ಯೋ ಬೇಡ ಫೋಟೋ ಅವ್ನಿಗೆ ಏನಕ್ಕೂ ಬೈದೆ ನಾನು. ಹೆಂಗ್ ಕಟ್ಕ ಹೇಗ್ತಾ ಇದೆಯಾ ಅಂತ ಬೈದೆ ಇವನಿಗೆ. ನಾನು ಬಿಡಿಸ್ತೆ, ಅದಕ್ಕೆ ಗಗನ ಬಿಡಿಸ್ತವಳಿಗೆ. ಗಾಡಿ ಗೋಡಿ ಇದೆಯಾ? ಲವ್ ಗಾಡಿ ಗೋಡಿ ಇದೆ ಅಂತ. ಗಾಡಿ ಗೋಡಿ ಕಟ್ತವನು ಯಾರು ಗುರು ಇವನು? ಬುದ್ಧಿವಂತ ಅಂತಾರಣ. ಇನ್ನೊಂದ್ಸಲ ಹಾಕಿ ಟೈರ್ಗೆ ಹಾಕೊಂಡು ಆಟ ಆಡ್ಕೊ ಹೋಗ್ಬೋದು. ಯಾರು ಕಟ್ಟಿರ್ಬೋದು ಹೇಳಿ ಬುದ್ಧಿವಂತ? ಇನ್ಯಾರು ಕಟ್ತಾರೆ ಹೇಳಿ? ಶೌರ್ಯ ನೀನು ಕಟ್ಟೋತ ಕೊಟ್ರೆ ಈ ಸುದ್ದ ಬಿಟ್ಟವನೆ ಆಟ ಆಡ್ಕೋಲಿ ಗಗನ ಅಂತ. ತಾಯ್ತ ಕಟ್ಟಿದ್ದೀನಿ ಕಾಣ್ತೈತೆ ಮಗ, ಗೊತ್ತೇ ಇಲ್ಲ. ಕಣ್ಣಾಯ್ತದೆ ನೀನ್ ನೋಡಿದ್ರೆ ಏನು ಕಣ್ಣಾಗಲ್ಲ ಮಗ. ಗಾಡಿ ಕಟ್ಟಿರೋದು ಹಾಗೇನಿಲ್ಲ, ನಮ್ಮ ಎಲ್ಲ ಗಾಡಿಗೂ ಕಟ್ಟಿದ್ದೀನಿ. ಆ್ಯಂಡ್ ಇದು ನಮ್ಮ ಯಾವಾಗಲೂ ವಿಸಿಟ್ ಮಾಡೋ ಸ್ಟಿಕ್ಕರ್ ಶಾಪು. ನನ್ನ ಗಾಡಿ, ನನ್ನ ಕಾರ್ ಎಲ್ಲದಕ್ಕೂ ಇಲ್ಲೇ ಹಾಕ್ಸಿದ್ವಿ. ಸೊ ಬೈಕು ಇಲ್ಲೇ ಹಾಕ್ಸೋಣ ಅಂತ ತೊಗೊಬಂದಿದ್ವಿ. ಎಸ್, ವಿಘ್ನ ವಿನಾಯಕ ನಮ್ಮ ಎಲ್ಲ ವಿಘ್ನಗಳನ್ನು ಹೋಗಿಸ್ಲಿ ಅಂತ ಹಾಕ್ಸ್ತಾ ಇದ್ದೀವಿ. ಎಸ್, ಸೂಪರ್, ಸಗದಾಗಿ ಕಾಣಿಸ್ತೈತೆ. ಚಿಕ್ಕಿ ಐತೆ ಅಂತ ಅಂಬ್ರೆಲಾ, ರೇನ್ ಕೋಟು, ತರಕಾರಿ ತರಕ್ ಒಂದು ಬ್ಯಾಗು. ಇದೇನಿದು? ಅದು ನಲ್ಲಿದು ಮಗ. ನಲ್ಲಿಗೆ ಹಾಕಿ ಅಂದ್ರೆ ಗಾಡಿ ಡಿಕ್ಕಿ ಹಿಡ್ಕೊಂಡು ಮಾಡ್ತಾ ಇದ್ರ. ನಲ್ಲಿ ಸ್ನಾನ ಮಾಡೋಣ ಅಂತ. ಮಾಡ್ಬೋದು. ಇದ್ರಲ್ಲಿ ತಂದಿದ್ಯಾ? ಅದು ಅಲ್ಲಿಂದ ತಂದಿರೋದಾ? ಇನ್ಮೇಲೆ ನಾವು ನೀರಿಗೆಲ್ಲ ಕ್ಯಾರಿ ಮಾಡ್ಕೊಂಡು ಹೋಗ್ತೀವಿ. ಮುಂಚೆ ನೀರೆಲ್ಲ ತಗೋಯ್ತಾ ಇರಲಿಲ್ಲ, ಅಲ್ಲಿ ಇಲ್ಲಿ ಕಾಸು ಕೊಟ್ಟು ಕುಡಿತಾ ಇದ್ವಿ. ಕೇಳಿ ಫಿಲ್ಟರ್ ನೀರು ಸಿಗ್ಲಿಲ್ಲ ಅಂದ್ರೆ ಇದು ಹಾಕೊಂಡು ನಮ್ಮ ಅಣ್ಣನ ಪಾಪು ಒಂದು ಬೆಕ್ಕಿದೆ. ಆ ಬೆಕ್ಕು ನೋಡಿ ಹೆಂಗ್ ಆಟ ಆಡ್ತಾ ಇದೆ. ಚಾಪೆ ಸುತ್ಕೊಂಡು ಹೆಂಗ್ ಆಟ ಆಡ್ತವನೆ ನೋಡಿ. ಪ್ಲೆಜರ್ ಇನ್ ಪ್ಲೇಯಿಂಗ್. ಬಾ ಆಚೆ. ಎಲ್ಲಿ ಗುಮ್ಮಣ್ಣ? ಎಲ್ಲಿ ಏನ್ ಮಾಡ್ತಾ ಇದ್ದಾನೆ? ಏನ್ ಮಾಡ್ತಿದ್ಯಾ? ಬಾ ಆಚೆ ಬಾ. ಇಲ್ಲಿ ನೋಡಿ, ಕೊತ್ತಿಮರಿ ಕ್ಯಾಟ್. ಇದು ಕ್ಯಾಟಮ್ಮ ನೀನು? ಕ್ಯಾಟ ನೀನು? ಕ್ಯಾಟಮ್ಮ ನೀನು? ಏನ್ ಮಾಡ್ತಿದ್ಯಾ ಅಲ್ಲಿ? ಬಾ ಹೊರಗೆ ಹೋಗೋಣ. ಬಾ ಹೊರಗೆ ಹೋಗೋಣ. ಬಾಚ್ ರೈತಲ್ಲ, ಗೊತ್ತವನಿಗೆ ಗೊತ್ತು. ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಾ ಇದ್ಯಾ? ಓಯ್, ಏನ್ ಮಾಡ್ತಾ ಇದ್ಯಾ? ತಿರುಗು, ಇನ್ನೊಂದು ರೌಂಡ್ ತಿರುಗು.
ಈಗ ಮತ್ತೆ ಹಾಕೋತಾನೆ. ಇವನೇ ನೋಡಿ ಗಗನ ಅವ್ರ ಅಣ್ಣನ ಮಗ. ದೊಡ್ಡವನಾಗಿದ್ದಾನೆ ಈಗ, ದೊಡ್ಡವನಾಗ್ಬಿಟ್ಟವನೆ, 3 ತಿಂಗಳು ದೊಡ್ಡವನಾಗ್ಬಿಟ್ಟವನೆ. ಇಲ್ಲಿ ಇಲ್ಲಿ ಮಾಮ ಹತ್ರ ಹೋಗು. ಅಮ್ಮನ್ ನೋಡ್ತಾವನೆ. ಎತ್ಕೊ ಮೇಲೆ. ಎತ್ಕೊಂಡ್ರೆ ಅವ್ನು ಅಳ್ತಾನೆ. ಎತ್ಕೊಂಡ್ರೆ ಹೇಳ್ತಾನ. ಈಗ ಅವ್ರ ಅಮ್ಮನ ನೋಡ್ಬೇಕಲ್ಲ. ನಿಂದು ನಾಮಕರಣನಾ ಜೂನ್ 5ಕ್ಕೆ? ಹೆಸರಿಡ್ತಾರೆ. ಹೆಸರು ರಿವೀಲ್ ಮಾಡ್ತೀವಿ ಗೈಸ್ ಅವತ್ತು. ಏನು ಇವಂದು ಹೆಸರು ಅಂತ. ನಮಗೂ ಹೆಸರು ಗೊತ್ತಿಲ್ಲ ಗೈಸ್. ಅಲ್ಲಿ 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 ಮಾಮ 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 ಬಾಯ್ ಮಾಡು. ಬಾಯ್ ಮಾಡು ಮಾಮಗೆ. ಬಾಯ್ 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 ಮಾಡು. ಬಾಯ್ ಮಾಡು. ಮಾಡ್ತಿಲ್ಲ ಮಾಡ್ತಾನ ಬಾಯಿ. ಮಾಡ್ದಾಗ್ಲೆ ಬಾಯ್ ಬಾಯ್ ಮಾಡ್ಬಿಡು. ಇಲ್ಲಿ ರಾಮ ರಾಮ. ಇಲ್ಲಿ ಇಲ್ಲಿ ರಾಮ ರಾಮ ಮಾಡು. ರಾಮ ರಾಮ ರಾಮ. ಬಾಯ್ ಮಾಡು. ಬಾಯ್ ಬಾಯ್ ಬಾಯ್. ಇವ್ರೇನೆಲ್ಲ ಮಕ್ಳ ಹತ್ರ ಬಾಯ್ ಬಾಯ್. ರಾಮ ರಾಮ ಮಾಡಮ್ಮ. ರಾಮ ರಾಮ. ಏನು ಹೇಳು ಗೊತ್ತಾ ಈಗ? ಏನು ಹೇಳು ಗೊತ್ತಾ? ನಂದು ಜೂನ್ 5ಕ್ಕೆ ನಾಮಕರಣ ಇದೆ. ಇಲ್ಲಿ ಬನ್ನಿ ಎಲ್ಲ ಅಂತ ಹೇಳಿ. ಎಲ್ಲರೂ ಬನ್ನಿ ಅಂತ ಹೇಳು. ಹೇಳು ಮಗನೇ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀವಿ ಗೈಸ್ ನಾವು. ಪಾಪ ಹೇಳ್ತಾವ್ರೆ. ಬಾಯ್.